पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇವತ್ತಿನ ದಿನ ನಾನು ನಿಮಗೆ ಬ್ರಾಹ್ಮಿ ಮುಹೂರ್ತ ಅಂದರೆ ಬ್ರಹ್ಮ ಮುಹೂರ್ತ ಈ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬ್ರಾಹ್ಮಿ ಮುಹೂರ್ತ ಇದನ್ನು ಕೆಲವಷ್ಟು ಜನರು ಬ್ರಹ್ಮ ಮುಹೂರ್ತ ಕೂಡ ಅಂತ ಕರೀತಾರೆ. ಹಾಗಾದರೆ ಬ್ರಾಹ್ಮಿ ಮುಹೂರ್ತ ಎಂದರೇನು ಅಂತ ನೋಡೋಣ ಬನ್ನಿ. ಬ್ರಾಹ್ಮಿ ಮುಹೂರ್ತ ಎಂದರೆ ಇದು ಬ್ರಹ್ಮನ ಕಾಲ ಅಥವಾ ಬ್ರಹ್ಮನ ಸಮಯ ಅಂತ ಕೂಡ ನಾವು ಹೇಳಬಹುದು. ಬೆಳಗಿನ ಜಾವ ಮುಂಜಾನೆ 3 ಗಂಟೆಗೆ ಈ ಬ್ರಾಹ್ಮಿ ಮುಹೂರ್ತವು ಪ್ರಾರಂಭವಾಗುತ್ತದೆ. ಬೆಳಗಿನ ಜಾವ 3 ಗಂಟೆಯಿಂದ 4:30 ಅಂದರೆ 4:15 ತನಕ ಈ ಬ್ರಾಹ್ಮಿ ಮುಹೂರ್ತ ಇರುತ್ತದೆ. 4:00ವರೆಗೆ ಈ ಬ್ರಾಹ್ಮಿ ಮುಹೂರ್ತವು ಸಮಾಪ್ತಿಯಾಗುತ್ತದೆ. ಇನ್ನು 4:30ರಿಂದ 5:30ರವರೆಗೆ ಇದು ಸರಸ್ವತಿ ದೇವಿಯ ಸಮಯವಾಗಿದೆ. ಇದು ಸರಸ್ವತಿ ಸಮಯ ಆಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದರಿಂದ ನಾವು ಮನಸ್ಸಿನಲ್ಲಿ ಏನೇ ಬೇಡಿಕೆ ಇದ್ದರೂ ಕೂಡ, ನಮ್ಮ ಮನಸ್ಸಿನಲ್ಲಿ ಏನೇ ಆಸೆಗಳಿದ್ದರೂ ಕೂಡ ದೇವರ ಪೂಜೆ ಮಾಡಿ ನಾವು ದೇವರ ಹತ್ರ ಬೇಡಿಕೊಳ್ಳುವುದರಿಂದ ಎಲ್ಲ ಆಸೆಗಳು ನೆರವೇರುತ್ತದೆ. ಹಾಗೆ ನಮ್ಮ ಎಲ್ಲ ಕನಸುಗಳು ನನಸಾಗುತ್ತದೆ. ಯಾಕಂದರೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ದೇವಾನುದೇವತೆಗಳು ಸಂಚಾರ ಮಾಡುವ ಸಮಯ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ದೇವಾನುದೇವತೆಗಳು ಸಂಚಾರ ಮಾಡ್ತಿರ್ತಾರೆ. ನಾವು ಮಾಡುವಂಥ ಪೂಜೆ, ನಾವು ಬೇಡಿಕೊಳ್ಳುವಂಥ ವಿಷಯ ದೇವರಿಗೆ ಆದಷ್ಟು ಬೇಗ ತಲುಪುತ್ತದೆ ಮತ್ತು ನಮ್ಮ ಪೂಜೆಯನ್ನು ಮೆಚ್ಚಿ ದೇವರು ನಮಗೆ ತಥಾಸ್ತು ಕೂಡ ಹೇಳ್ತಾರೆ. ಈ ಸಮಯದಲ್ಲಿ ಪೂಜೆ ಮಾಡುವುದು ತುಂಬ ಉಪಯೋಗಕರವಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದುಕೊಂಡಿದ್ದು ನಡೆಯುತ್ತದೆ. ಕಮಲ ಸೇರಿದಂತೆ ಎಲ್ಲ ಹೂಗಳು ಅರಳುವ ಸಮಯ ಇದಾಗಿದೆ. ಇದೇ ಬ್ರಾಹ್ಮಿ ಮುಹೂರ್ತವಾಗಿದೆ. ಈ ಸಮಯದಲ್ಲಿ ದೇವರ ಪೂಜೆ ಮಾಡುವುದು, ದೇವರ ಮಂತ್ರ ಹೇಳುವುದು, ದೇವರ ನಾಮ ಜಪ ಮಾಡುವುದು ಅಮೂಲ್ಯವಾಗಿದೆ. ಹೀಗೆ ಮಾಡುವುದರಿಂದ ನಾವು ದೇವರನ್ನು ಆದಷ್ಟು ಬೇಗ ತಲುಪಬಹುದು, ದೇವರ ಅನುಗ್ರಹವನ್ನು ಆದಷ್ಟು ಬೇಗ ಪಡೆದುಕೊಳ್ಳಬಹುದು. ಇನ್ನು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಹೋಮ, ಪೂಜೆ, ಧ್ಯಾನ, ಯೋಗ ಮಾಡೋಕ್ಕೆ ಇದು ಅದ್ಭುತವಾದ ಸಮಯವಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಅಂದರೆ ಬೆಳಗಿನ ಜಾವ ಬೇಗ ಎದ್ದು ಯೋಗ ಮಾಡುವುದರಿಂದ ಆಯುಷ್ಯ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ನಾವು ಪ್ರತಿದಿನ ಮುಂಜಾನೆ ಬೆಳಗ್ಗೆ ಎದ್ದು ಯೋಗ ಮಾಡುವುದರಿಂದ ದೈಹಿಕವಾಗಿ ನಮಗೆ ಸಾಕಷ್ಟು ಲಾಭಗಳಿವೆ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಯೋಗ ಮಾಡುವುದರಿಂದ ನಮ್ಮ ರಕ್ತ ಶುದ್ಧಿಯಾಗುತ್ತದೆ. ಹಾಗೆ ವ್ಯಾಯಾಮದಿಂದ ನಮ್ಮ ಮನಸ್ಸಿಗೆ ಸಂತೋಷವಾಗುತ್ತದೆ. ಇದು ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಸಮಯದಲ್ಲಿ ಪ್ರಕೃತಿಯು ಶಾಂತವಾಗಿರುತ್ತದೆ ಹಾಗೂ ನಿಶಬ್ದವಾಗಿರುತ್ತದೆ. ಈ ಸಮಯವು ಯೋಗ ಮಾಡಲು ಬಲು ಸೂಕ್ತವಾದ ಸಮಯವಾಗಿದೆ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದರಿಂದ ದೇಹದ ಸೌಂದರ್ಯ, ಬಲ, ಶಕ್ತಿ ವೃದ್ಧಿಸುತ್ತದೆ. ಈ ಸಮಯವು ನಮ್ಮ ದೇಹಕ್ಕೆ ಬೇಕಾದ ಆಮ್ಲಜನಕವನ್ನು ನೀಡುತ್ತದೆ. ನಮ್ಮ ದೇಹದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಈ ಸಮಯವು ಸೂಕ್ತವಾಗಿದೆ. ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯೋಗ ಮಾಡುವುದರಿಂದ ದೇಹದ ಸೌಂದರ್ಯ ಕೂಡ ವೃದ್ಧಿಯಾಗುತ್ತದೆ. ಹಾಗೆ ನಮಗೆ ಪ್ರತಿದಿನವೂ ಬೇಗ ಏಳುವುದರಿಂದ ಸೂರ್ಯದೇವರ ದರ್ಶನ ಕೂಡ ಆಗುತ್ತದೆ. ಈ ಸಮಯವು ನಮ್ಮ ದೇಹಕ್ಕೆ ಹಾಗೂ ನಮ್ಮ ಮನಸ್ಸಿಗೆ ಬೇಕಾಗುವಂಥ ಎಲ್ಲ ಶಕ್ತಿಗಳನ್ನು ನೀಡುತ್ತದೆ. ಈ ಸಮಯವು ಪ್ರಕೃತಿ ಶಾಂತವಾಗಿರುತ್ತದೆ. ಇದರಿಂದ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯವಾಗುತ್ತದೆ. ವ್ಯಾಯಾಮ ಮಾಡುವುದರಿಂದ ದಿನವಿಡೀ ನಮ್ಮ ಮನಸ್ಸಿಗೆ ಸಂತೋಷವಾಗುತ್ತದೆ ಹಾಗೂ ನಾವು ಉತ್ತೇಜನದಿಂದ ಇರಲು ಈ ಸಮಯವು ಸಹಾಯ ಮಾಡುತ್ತದೆ. ಇನ್ನು ನಾನು ಆಗಲೇ ಹೇಳಿದಂತೆ 4:30 ಅಂದರೆ 4:30ರಿಂದ 5:30ರವರೆಗೆ ಸರಸ್ವತಿ ದೇವಿಯ ಸಮಯವಾಗಿದೆ. ಈ ಸಮಯದಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವುದರಿಂದ ಅನೇಕ ಲಾಭಗಳಿವೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಏಳುವುದರಿಂದ ಇದು ನಮಗೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಪ್ರತಿನಿತ್ಯವೂ ಈ ಸಮಯದಲ್ಲಿ ಎದ್ದು ಅಭ್ಯಾಸ ಮಾಡುವುದರಿಂದ ಸುಲಭವಾಗಿ ಮನವರಿಕೆಯಾಗುತ್ತದೆ. ಮಕ್ಕಳ ಬುದ್ಧಿ ಚುರುಕಾಗುತ್ತದೆ. ಈ ಸಮಯದಲ್ಲಿ ನಾವು ಯಾವುದೇ ಒಂದು ಸಾಧನೆಗೆ ಸಿದ್ಧವಾಗಬಹುದು.
ಈ ಸಮಯದಲ್ಲಿ ನಾವು ತೆಗೆದುಕೊಂಡಂಥ ನಿರ್ಧಾರ ನಮ್ಮ ಮನಸ್ಸಿನಿಂದ ದೂರವಾಗುವುದಿಲ್ಲ. ಈ ಸಮಯದಲ್ಲಿ ನಾವು ಏನು ಮಾಡಿದರೂ ಕೂಡ ಸಾಧ್ಯವಾಗುತ್ತದೆ. ಮಕ್ಕಳ ಏಕಾಗ್ರತೆಯನ್ನು ಹೆಚ್ಚಿಸಬಹುದು. ಹಾಗೆ ಜ್ಞಾಪಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸುತ್ತದೆ. ಬೇಗ ಎದ್ದು ಓದಿಕೊಳ್ಳುವುದರಿಂದ ದಿನವಿಡೀ ನಮಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ. ಮಕ್ಕಳಿಗಂತೂ ಆದಷ್ಟು ಬೇಗ ಈ ಸಮಯದಲ್ಲಿ ವಿದ್ಯಾಭ್ಯಾಸ ಮಾಡಲು ರೂಢಿ ಮಾಡಿಸಿ. ಇದರಿಂದ ಮಕ್ಕಳ ಜೀವನ ಬದಲಾಗುತ್ತದೆ. ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಎಷ್ಟು ಶುಭಕಾರಿಯೋ ಕೆಲವೊಂದು ಕೆಲಸವನ್ನು ಮಾಡುವುದು ಅಷ್ಟೇ ಅಶುಭಕಾರಿಯಾಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ತಿನ್ನುವುದರಿಂದ ಅನಾರೋಗ್ಯ ಹಾಳಾಗುತ್ತದೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಯಾವುದೇ ಕಾರಣಕ್ಕೂ ನಾವು ಆಹಾರವನ್ನು ಸೇವಿಸಬಾರದು. ಇದರಿಂದ